ಬೃಂದ ಅವ್ರು ಮ್ಯಾಚ್ ಆಡ್ತಿಲ್ಲ. ಬೃಂದ ಎಲ್ಲಿ? ಗೊತ್ತಿಲ್ಲ. ಸರಿ. ಹೇ, ಮ್ಯಾಚ್ ಆಡಕ್ ಬಂದೆ, ಮ್ಯಾಚ್ ಆಡ್ತಿಲ್ಲ, ಯಾಕೆ ಬೇಜಾರಲ್ಲಿ ಇದೆಯಾ? ಏನಾರು ಅಂದ್ರ? ಏನೂ ಇಲ್ಲ. ಯಾರೇನಂದೇನು ಯಾಕೆ ಬೇಜಾರಲ್ಲಿ ಇದೆಯಾ? ಮತ್ತೆ ನನ್ ಕನ್ಸು ನನ್ಸಾಗಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಬೇಜಾರು. ನಿನ್ ಕೈಲಿ ಆಗದೆ ಇರೋಂಥ ಕನ್ಸೇನದು? ನಿಂಗೆ ಗೊತ್ತಲ್ವಾ, ನಂಗೆ ಡಾಕ್ಟರ್ ಆಗ್ಬೇಕಂತ ಆಸೆ. ಮತ್ತೆ ಯಾಕೋ ನಿಂಗೆ ಒಳ್ಳೆ ಮಾರ್ಕ್ಸ್ ಬಂದಿದೆಯಲ್ಲ? ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರಿಗೆ ಮಾರ್ಕ್ಸ್ ಇದ್ರೆ ಅಷ್ಟೇ ಸಾಕಾಗಲ್ಲ, ದುಡ್ಡು ಬೇಕಾಗತ್ತೆ, ಡೊನೇಷನ್ ಕಟ್ಬೇಕಲ್ವಾ. ನಿಂಗೆ 15 ಲಕ್ಷ ಸ್ಕಾಲರ್ಶಿಪ್ ಕೊಡ್ತಾರೆ ಅಂದ್ರೆ ನೀನ್ ಡಾಕ್ಟರ್ ಆಗ್ತೀಯಾ? 15 ಲಕ್ಷ ಸ್ಕಾಲರ್ಶಿಪ್? ಅದ್ ಹೇಗೆ? ಈ ತರ ಕಷ್ಟ ಇರೋ ಪ್ರತಿಯೊಂದು ಸ್ಟೂಡೆಂಟ್ಗೂ ಟಿಮೋರ್ ಲೆಸ್ಟೆ ಅನ್ನೋ ಒಂದು ಸಂಸ್ಥೆ ನಿಮಗೆ 1,18,00,000 ರೂಪೀಸ್ನ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಬರ್ತಿದ್ದಾರೆ ಅವರಿಗೆ 15 ಲಕ್ಷ, ಅದ್ರ ನೆಕ್ಸ್ಟ್ ಬರುವಂತ 6 ಸ್ಟೂಡೆಂಟ್ಗಳಿಗೆ ತಲಾ 2 ಲಕ್ಷನ ಈ ಸಂಸ್ಥೆ ಕೊಡ್ತಾ ಇದೆ. ಅದ್ರ ಜೊತೆಗೆ ನೀವೇನಾದ್ರೂ ರೈತರ ಮಕ್ಕಳು ಇಲ್ಲಾಂದ್ರೆ ಸೈನಿಕರ ಮಕ್ಕಳಾಗಿತ್ತು ಅಂದ್ರೆ ತಲಾ 2 ಲಕ್ಷ ಇವರು ಸ್ಕಾಲರ್ಶಿಪ್ ಕೊಡ್ತಾರೆ. ಈ ಎಕ್ಸಾಮ್ ಅಟೆಂಡ್ ಮಾಡುವಂತ ಪ್ರತಿಯೊಂದು ಸ್ಟೂಡೆಂಟ್ಗೂ ಇವರು 1 ಲಕ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಈ ಎಕ್ಸಾಮ್ ನ ನೀವು ಕೂಡ ಅಟೆಂಡ್ ಮಾಡಿ, ಇದನ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಮೊದಲು ಇದನ್ನು ಉತ್ತರ ಕರ್ನಾಟಕದಲ್ಲಿ ಇತ್ತು, ಅದನ್ನ ಅಲ್ಲಿರೋ ಜನ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಇವಾಗ ಬೆಂಗಳೂರಲ್ಲಿ 24th ಎಕ್ಸಾಮ್ ನಡೀತಾ ಇದೆ. ಈ ಎಕ್ಸಾಮ್ ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ನಿಮಗೆ ಎಂಟ್ರಿ ಫೀಸ್ ಯಾವುದು ಇರಲ್ಲ. ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಈ ಯೂನಿವರ್ಸಿಟಿ ಕೆಟಾಲಿಕಾ ಟೈಮರ್ ಕಾಲೇಜಲ್ಲಿ ನಿಮಗೆ ಇಂಡಿಯನ್ ಕರಿಕ್ಯುಲಮ್, ಇಂಡಿಯನ್ ಲೆಕ್ಚರ್, ಇಂಡಿಯನ್ಸ್ ಆಗಿರುವಂತ ಕಲ್ಚರ್ಸ್ಗಳೇ ನಿಮಗೆ ಅಲ್ಲಿರುತ್ತೆ. ಈ ಎಕ್ಸಾಮ್ ಇದೆ ಆಗಸ್ಟ್ 24th ಬೆಂಗಳೂರಲ್ಲಿ ನಡೀತಾ ಇದೆ. ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಮೋರ್ ಡೀಟೇಲ್ಸ್ ತಿಳ್ಕೊಳ್ಳಿ. ಆದಷ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ. ಯಾರಿಗೆ ಯೂಸ್